ಅವಳು ಸುಳ್ಳು ಹೇಳ್ತಾ ಇದ್ದಾಳೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಆ ಮುಗ್ಧ ಮುಖದ ಹಿಂದೆ ಒಂದು ಮೃಗೀಯ ಕ್ರೌರ್ಯ ಇದ್ದೇ ಇದೆ. ಅದೇ ಮೇಡಮ್, ನನಗೂ ಅರ್ಥ ಆಗ್ತಾ ಇಲ್ಲ. ಕೊಲೆಗೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿದಾನೆ. ಅಷ್ಟು ಬುದ್ಧಿವಂತ ಅವನು, ಸುಮ್ಮನೆ ಇರ್ಬೋದಿತ್ತಲ್ಲ. ಅವನ ಸಾಕ್ಷಿ ಹಾಳು ಮಾಡಿದಾನ ಅಂತ ಹ್ಯಾಂಗ ಹೇಳ್ತಿರ್ರಿ? ಇನ್ ದ ಫಸ್ಟ್ ಪ್ಲೇಸ್ ಅದು ಸಾಕ್ಷಿಗಳಂತ ಹ್ಯಾಂಗ ಗೊತ್ತು ನಿಮಗ? ಯಾವುದೇ ಅಪರಾಧ ನಡೆದ ಸ್ಥಳದಲ್ಲೂ ಏನಾದ್ರೂ ಒಂದು ಸಾಕ್ಷ್ಯ ಇದ್ದೇ ಇರುತ್ತೆ. ಆತ್ ಮೇಡಮ್, ನಮ್ಗೆ ಯಾಕೆ ಸಿಗ್ಲಿಲ್ರಿ ಆ ಸಾಕ್ಷ್ಯಾಧಾರಗಳು? ಯಾಕಂದ್ರೆ ಅವನು ನಾಶ ಮಾಡಿದಾನೆ. ಹಂಗಂತ ಅವ ಹೇಳಕತ್ತಾನ, ಅದನ್ನ ನೀವು ನಂಬಕತ್ತೀರಿ. ನಾಳೆ ಮುಂಜಾನೆ ಎದ್ದವ ನಾ ಅಲ್ಲಿ ಹೋಗೇ ಇಲ್ಲ ಅಂದ್ರೆ ಅದನ್ನ ನಂಬಕಲ್ಲ. ಮತ್ತೆ ಯಾಕೆ ಸರೆಂಡರ್ ಆದ? ಯಾಕೆ ಅಂದ್ರೆ ಅವಳನ್ನ ಕಾಪಾಡೋ. ಯಾರಿಂದ ಕಾಪಾಡೋಕ್ರಿ? ಪ್ರೊಟೆಕ್ಷನ್ ಫ್ರಮ್ ಹೂಮ್. ಈಗ ಆ ಹುಡುಗ ಸರೆಂಡರ್ ಆಗಿದ್ದಾನ ಅಂತ ಆಕಿ ಮೇಲೆ ನಿಮ್ಗೆ ಅನುಮಾನ ಬಂದಿತ್ತು. ಅವ ಸರೆಂಡರ್ ಆಗ ಸುಮ್ಮನೆ ಕುಂತಿದ್ರ? ನಾವ್ ಅವಳ ಮೇಲೆ ಅನುಮಾನ ಪಡ್ತಿರೋದು ಅವಳ ಕಾಲ್ ಡೀಟೇಲ್ಸ್ ಆಧಾರದ ಮೇಲೆ. ಇನ್ಫ್ಯಾಕ್ಟ್ ಅವರಿಬ್ರು ಕೊಲೆ ನಡೆದಿನಾನು ಫೋನಲ್ಲಿ ಮಾತಾಡ್ಕೊಂಡಿದ್ದಾರೆ. ಅದಕ್ಕೂ ಮುಂಚೆ ರೆಗ್ಯುಲರ್ ಆಗಿ ಫೇಸ್ಬುಕ್ ಅಲ್ಲಿ ಚಾಟ್ ಮಾಡಿದ್ದಾರೆ. ಅದ್ರ ಡೀಟೇಲ್ಸ್ ನಮ್ಮ ಹತ್ರ ಇದೆ. ಏನ್ ಹೇಳಕತ್ತೀರಿ ನೀವು? ಅವರಿಬ್ಬರ ಮಧ್ಯೆ ಒಂದು ಅನೈತಿಕ ಸಂಬಂಧ ಇತ್ತು, ಅದಕ್ಕೆ ಅವಳ ಗಂಡ ಅಡ್ಡ ಬಂದ್ರಿಂದ ಇಬ್ರು ಸೇರ್ಕೊಂಡು ಅವನನ್ನು ಮುಗಿಸಿದ್ರು, ಅಷ್ಟೇ ಅಲ್ಲನೆ? ಎಕ್ಸಾಕ್ಟ್ಲಿ. ಅದನ್ನ ನಾನು ಪ್ರೂವ್ ಮಾಡ್ತೀನಿ. ಬಾಳ ಚಲೋ ಐತ್ರಿ ನಿಮ್ ಕಲ್ಪನಾ. ಲವ್ ತೇರಿ. ಆದ್ರೆ ನನಗೊಂದು ಅನುಮಾನ, ಇಬ್ರು ಸೇರಿ ಯಾಕೆ ಕೊಲೆ ಮಾಡಿರ್ಬೇಕು? ಗಂಡದ ಕಾಟ ಇಲ್ಲದೆ ಇಬ್ರು ನೆಮ್ಮದಿಯಾಗಿರ್ಬೇಕು ಅಂತ. ಒಬ್ಬ ಮನುಷ್ಯ ಹ್ಯಾಂಗ ನೆಮ್ಮದಿಯಾಗಿರ್ತಾನ್ರಿ? ಜೈಲ್ನಲ್ಲಿ ಕಂಬಿ ಎಣಿಸ್ಕೋತ ರಾಗಿ ಮುದ್ದೆ ತಿನ್ಕೊಂಡೇನೆ ಅಲ್ಲಲ್ಲ. ಈಗ ಇವ ಒಪ್ಕೊಂಡ್ರ ಜೀವನ ಪೂರ್ತಿ ಜೈಲ್ನಾಗಿರ್ಬೇಕು. ಅದು ಅಲ್ಲದೆ ಇವ ನೇಣಗಂಬ ಇರೋ ಸಾಧ್ಯತೆನೂ ಇದೆ. ಪರಿಸ್ಥಿತಿ ಹೀಗಿರ್ಬೇಕಾದ್ರ ನಿಮ್ ಲವ್ ಆಂಗಲ್ ಇದೆಯಲ್ಲ, ಅದಕ್ಕೆ ತಳಬಡ ಇರೋದಿಲ್ಲ. ಇದು ನನ್ನ ಅಭಿಪ್ರಾಯ. ಮೊದಲು ನನ್ನ ಇಂಟ್ರೋಗೇಷನ್ ಮುಗಿಲಿ, ಆಮೇಲೆ ನನ್ನ ಅಭಿಪ್ರಾಯ ಏನು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಮೇಡಮ್, ಮುಂಜಾನೆ ನಿಮ್ ಹೇರ್ ಸ್ಟೈಲ್ ಬಗ್ಗೆ ಕಮೆಂಟ್ ಮಾಡಿದ್ದೆ, ತಪ್ಪಾದ್ರಿ. ಈಗ ಆಕ್ಚುಲಿ ನೀವು ಸಣ್ಣ ಹುಡುಗಿ ಮಿಸ್ಟರ್ ಸತ್ಯನಾಡಿ, ಈ ತರ ಕಮೆಂಟ್ ನಿಮ್ಮಿಂದ ಇನ್ನೊಂದು ಬಂದ್ರು ನಿಮ್ಮ ಮೇಲೆ ಸೆಕ್ಷುವಲ್ ಹರಾಸ್ಮೆಂಟ್ ಕೇಸ್ ಹಾಕ್ಬೇಕಾಗುತ್ತೆ. ಬ್ಯಾಡವಾ ಮಾತಾಡೋದಿಲ್ಲ, ನಾನು ಮಾತಾಡೋದಿಲ್ಲ. ರೇ ಮಾಧವ್ ಸರ್, ನಿಮ್ಗೊಂದು ಸತ್ಯ ಹೇಳ್ತೀನಿ ಕೇಳ್ರಿ, ಹೆಲ್ಪ್ ಆಗ್ಬೋದು. ಪ್ರತಿಯೊಂದು ಮುಗ್ಧ ಮುಖದ ಹಿಂದೆ ಮೃಗೀಯ ಕ್ರೌರ್ಯ ಅಡಗಿದೆ. ಮೇಡಮ್ ನಿಮ್ಗಲ್ರಿ, ನಾನು ಎಲ್ಲಿ ಮಾತಾಡಕತ್ತೇನೆ, ಸಾರಿ. ಮೃಗೀಯ ಕ್ರೌರ್ಯ ಅಡಗಿರುತ್ತದೆ. ಅಂದ್ರೆ ನೀವು ಅವತ್ ರಾತ್ರಿ ನಿಮ್ ಮೆಸೇಜ್ ಬಾಕ್ಸ್ ಚೆಕ್ ಮಾಡ್ಲಿಲ್ಲ? ಇಲ್ಲ, ಮಧ್ಯ ಏನೋ ಡಿಸ್ಟರ್ಬ್ ಆಯ್ತು. ಡಿಸ್ಟರ್ಬಾ? ಏನದು? ಏನಾಯ್ತು? ಏನಿಲ್ಲ, ನಂಗೆ ಯಾಕೋ ಸುಸ್ತಾಗಿದೆ, ಬೇಗ ಊಟ ಮಾಡಿ ಮಲಗ್ತೀನಿ. ಸುಸ್ತಾ? ಇಷ್ಟೊತ್ತು ಚೆನ್ನಾಗಿದ್ನಲ್ಲ. ಗೂಫಿ ಸುಳ್ಳು ಹೇಳ್ತಿದ್ದಾನೆ. ತಗೋ ನಿನ್ ಡ್ರಿಂಕ್, ನಾನು ಡಿನ್ನರ್ ರೆಡಿ ಮಾಡ್ತೀನಿ. ಒಂದ್ ಪುಟ್ಟ ಕತೆ ಹೇಳಲಾ? ಈ ಹೆಣ್ ಜಿಂಕೆ ಇರುತ್ತಲ್ಲ, ಅದ್ರ ಕಣ್ಣಿಗೆ ನವೆ ಆದಾಗ ಏನ್ ಮಾಡುತ್ತೆ ಗೊತ್ತಾ? ಗಂಡ್ ಜಿಂಕೆ ಕೊಂಬಿನ ತುದಿಗ್ ಹೋಗಿ ಉಜ್ಜತ್ತಂತೆ. ಹೌದಾ? ಆವಾಗ ಗಂಡ್ ಜಿಂಕೆ ಏನ್ ಮಾಡುತ್ತೆ ಗೊತ್ತಾ? 1 ಇಂಚ್ ಕೂಡ ಜರಗದೆ ಶಿಲೆ ತರ ನಿಂತ್ಬಿಡುತ್ತೆ. ಯಾಕಂದ್ರೆ ಅವನು ಗೊತ್ತು, ಸ್ವಲ್ಪ ಜರುಗಿದ್ರೂ ಅವಳ ಕಣ್ಣಿಗೆ ನೋವಾಗತ್ತೆ ಅಂತ. ಅವಳಿಗೂ ಗೊತ್ತು ಅವನ್ ಜರುಗಲ್ಲ ಅಂತ. ಅಷ್ಟು ನಂಬಿಕೆ ಅವನ ಮೇಲೆ. ಬ್ಯೂಟಿಫುಲ್. ಆದ್ರೆ ಈಗ ಯಾಕೆ ಇದನ್ನ ಹೇಳ್ತಿದ್ಯಾ? ಯಾಕಂದ್ರೆ ನೀನ್ ಜರುಗ್ತಾ ಇದೆಯಾ. ನನ್ ಕಣ್ಣಿಗೆ ನೋವಾಗ್ತಿದೆ. ಏನಾಯ್ತು ಗೂಫಿ? ನಿನ್ಗೊಂದು ಮೆಸೇಜ್ ಕಳಿಸಿದ್ದಾನೆ ಅಶ್ವಥ್. ಏನಂತ? ವಾಟ್? ಎಷ್ಟ್ ಧೈರ್ಯ ಅವನ್ಗೆ! ಹೌ ಡೇರ್ ಹಿ! ಈಗ್ಲೇ ಅವನಿಗೆ ಫೋನ್ ಮಾಡ್ತೀನಿ. ಪ್ರಿಯಾ, ಬಾ ಹೇಳ್ತೀನಿ. ಕೂತ್ಕೋ. ಬಟ್ ಕೂತ್ಕೋ, ಕೂಲ್ ಡೌನ್. ನೀನೇನು ಮಾಡಕ್ ಹೋಗ್ಬೇಡ. ಅವ್ನಿಗೇನ್ ಮಾಡ್ಬೇಕು ಅಂತ
ನನಗೆ ಗೊತ್ತು. ಬಟ್ ನೀನ್ ಯಾಕೆ ಅಷ್ಟು ಅಪ್ಸೆಟ್ ಆದೆ? ನಾನು ಅಪ್ಸೆಟ್ ಆಗಿರೋದು ಬೇಡದೇ ಇರೋ ವಿಷಯಕ್ಕೆ ನೀನೆಲ್ಲಿ ತೊಂದರೆಗೆ ಸಿಕ್ಕಾಕೋತೀಯೋ ಅಂತ. ಎಸ್, ಯು ರೈಟ್. ನೀನು ಅವನ ಬಗ್ಗೆ ಕೇರ್ಫುಲ್ ಆಗಿರು ಅಂದಾಗ್ಲೇ ನಾನು ನಿನ್ನ ಮಾತು ಕೇಳಬೇಕಾಗಿತ್ತು. ನಾನು ಈಗಲೇ ಅವನ ಫ್ರೆಂಡ್ಸ್ ಲಿಸ್ಟಿಂದ ಡಿಲೀಟ್ ಮಾಡಿಬಿಡ್ತೀನಿ. ಆ ಕೆಲಸ ಮಾತ್ರ ಮಾಡಕ್ ಹೋಗ್ಬೇಡ. ಮಾಡಿದ್ರೆ ಅವನಿಗೆ ಸಿಟ್ಟು ಬರುತ್ತೆ. ಅವನ ಹತ್ರ ನಿನ್ನ ನಂಬರ್ ಇದೆ, ನಿನ್ನ ಆಫೀಸ್ ಎಲ್ಲಿದೆ ಅಂತ ಗೊತ್ತು. ಬೇರೆ ರೀತಿಯಲ್ಲಿ ಏನಾದರೂ ತೊಂದರೆ ಮಾಡ್ಬೋದು. ಅವನ ವಿಷಯ ನಂಗೆ ಬಿಟ್ಬಿಡು. ಹುಯ್ಯಪ್ಪ, ಹಂಗ ಉತ್ತರ ಕೊಡ್ಲಿಕ್ಕೆ ಎಷ್ಟು ಧೈರ್ಯ ಇರ್ಬೇಕ್ರಿ ನಿಮಗ? ಬಹುಶಃ ಪ್ರೀತಿ ಅನ್ನೋ 2 ಅಕ್ಷರ ಆಯ್ತು ನೋಡ್ರಿ, ಅದು ಕೊಟ್ಟಿರ್ಬೇಕು ನಮಗೆ. ಅದು ಸರಿ, ಆಕಿ ಉತ್ತರ ಕೊಟ್ಲೇನೆ? ಇಲ್ಲ, ಅವ್ರು ಕೊಡಲಿಲ್ಲ. ಸಿದ್ಧಾಂತ್ ಕೊಟ್ಟರು. ಸರಿ, ಯಾಕೆ ಕೊಟ್ರೆ? ಅವರು ಫೋನ್ ಮಾಡಿದ್ರು. ಬೈದ್ರೇನೆ? ಯಾವುದೋ ಬಿಸ್ನೆಸ್ ಪ್ರಪೋಸಲ್ ಇದೆ ಅಂತ ಹೇಳಿದ್ರು. ಬಿಸ್ನೆಸ್? ಎಲ್ಲಿ ಭೇಟಿ ಮಾಡಿದ್ರಿ? ಹಾಯ್. ಹಾಯ್, ಬನ್ನಿ ಕೂತ್ಕೊಳ್ಳಿ. ಕಾಫಿ? ಈಗ ಬೇಡ, ಥ್ಯಾಂಕ್ಸ್. ನೀವು ಯಾವುದೋ ಬಿಸ್ನೆಸ್ ಪ್ರಪೋಸಲ್ ಇದೆ ಅಂತ ಹೇಳಿದ್ರಿ. ನಿನ್ನೆ ರಾತ್ರಿ ನೀವು ಪ್ರಿಯಾಂಕಾ ಕಳಿಸಿದ ಮೆಸೇಜ್ನ ನಾನು ಓದ್ದೆ. ಟೂ ಕಾಫೀಸ್. ಓಕೆ ಸರ್. ಈಗ ನಿಮಗೆ ಕಾಫಿ ಬೇಕಾಗುತ್ತೆ. ನೀವು ತಪ್ಪು ಮಾಡಿದ್ದೀರಿ ಅಂತ ನಾನು ಹೇಳ್ತಾ ಇಲ್ಲ. ಈ ಪ್ರೀತಿನೇ ಹಾಗೆ, ಅದು ಏನ್ ಬೇಕಾದರೂ ಮಾಡಿಸ್ಬಿಡುತ್ತೆ. ಪ್ರೀತಿಗೆ ಕಟ್ಪಾಡಿಲ್ಲ, ಇತಿಮಿತಿ ಅಂತೂ ಮೊದಲೇ ಇಲ್ಲ. ಆದರೆ ಪ್ರೀತಿಗೆ ಅದರದೇ ಆದಂಥ ಜವಾಬ್ದಾರಿ ಇದೆ ಅಂತ ನಂಬಿದ್ದೀನಿ. ಅದರಲ್ಲಿ ಒಂದು, ಬೇರೆಯವ್ರಿಗೆ ನೋವು ಕೊಡದೇ ಇರೋದು. ಪ್ರಿಯಾ ನನ್ನ ಮದುವೆ ಆಗಿ 4 ವರ್ಷ ಆಯಿತು. ನಾವು ತುಂಬ ಸಂತೋಷವಾಗಿದ್ದೀವಿ. ನಾವು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ. ನಮ್ಮ ಬಾಂಧವ್ಯದಲ್ಲಿ ಒಂದು ಸಣ್ಣ ಡಿಸ್ಟರ್ಬೆನ್ಸ್ ಆದರೂ ಇಬ್ಬರಿಗೂ ನೋವಾಗತ್ತೆ. ಆ ನೋವು ನಿಮಗೆ ಸಂತೋಷ ಕೊಡುತ್ತಾ? ಐ ಆಮ್ ಸಾರಿ ಸರ್, ತಪ್ಪೆಲ್ಲ ನಂದೆ. ಆ ಥರ ಮಾಡಬಾರ್ದಿತ್ತು. ಇನ್ನು ಮುಂದೆ ಹೀಗಾಗಲ್ಲ ಅಂತ ಪ್ರಾಮಿಸ್ ಮಾಡ್ತೀನಿ. ನಿಮ್ಮ ಜೀವನದಲ್ಲಿ ನಾನು ಯಾವತ್ತೂ ಡಿಸ್ಟರ್ಬೆನ್ಸ್ ಆಗಲ್ಲ ಸರ್. ಥ್ಯಾಂಕ್ ಯು. ನಿಮ್ಮ ಫ್ರ್ಯಾಂಕ್ನೆಸ್ನ ಮೆಚ್ಕೋತೀನಿ. ನಮ್ಮ ತಪ್ಪು ನಮ್ಗೆ ಅರ್ಥ ಆಗೋದೇ ದೊಡ್ಡ ಪಶ್ಚಾತ್ತಾಪ ಅಲ್ವಾ? ನೀವು ಇದರಿಂದೆಲ್ಲ ಹೊರಗೆ ಬಂದು ಒಳ್ಳೆ ಜೀವನ ನಡೆಸ್ತೀರಿ ಅನ್ನೋ ವಿಶ್ವಾಸ ನನಗಿದೆ. ಕಾಫಿ ತಗೊಳ್ಳಿ. ಈ ವಿಷಯನ ಇಲ್ಲೇ ಇಬ್ರು ಮರ್ತು ಬಿಡೋಣ. ಸರ್, ಒಂದು ಕೇಳಲಾ? ಶ್ಯೂರ್, ಕೇಳಿ. ಮೇಡಮ್ ಹತ್ರನೂ ನಾನು ಸಾರಿ ಕೇಳಬೇಕು, ವಿತ್ ಯೋರ್ ಪರ್ಮಿಷನ್ ಓನ್ಲಿ. ಅದಕ್ಕೇನಂತೆ? ಆದರೆ ಮುಂದಿನ 2 ತಿಂಗಳು ನಾವು ಊರಲ್ಲಿರಲ್ಲ. ವಾಪಸ್ ಬಂದಮೇಲೆ ಕಾಲ್ ಮಾಡ್ತೀನಿ. ನೀವು ಮನೆಗೆ ಬರ್ಬೋದು, ನಮ್ಮ ಜೊತೆ ಊಟ ಮಾಡ್ಬೋದು. ಏನು ಆಶ್ಚರ್ಯನಾ? ಇಷ್ಟೆಲ್ಲ ಆದ್ಮೇಲೂ ಮನೆಗೆ ಕರೀತಿದ್ದೀನಿ ಅಂತ? ನನಗೆ ಜನ ಬೇಕು. ಐ ಲವ್ ಪೀಪಲ್. ನಾವೆಲ್ಲರೂ ತಪ್ಪು ಮಾಡ್ತೀವಿ, ಆದರೆ ಆ ತಪ್ಪನ್ನ ನಾವು ಹೇಗೆ ಸರಿ ಮಾಡ್ಕೋತೀವಿ ಅನ್ನೋದು ಮುಖ್ಯ. ಯು ಆರ್ ಎ ನೈಸ್ ಬಾಯ್. ಲೆಟ್ಸ್ ಬಿ ಫ್ರೆಂಡ್ಸ್. ಸ್ನೇಹ ಎಲ್ಲ ಕಹಿಗಳನ್ನ ಮರೆಸುತ್ತೆ, ನಮ್ಮ ಮನಸ್ಸುಗಳನ್ನ ಇನ್ನಷ್ಟು ಗಟ್ಟಿ ಮಾಡುತ್ತೆ.